ಗೊತ್ತಿರಲಿಲ್ಲ ಗರ್ಲ್ ಆಗಿದ್ರೆ ನೋಡಿ ಎಲ್ಲ ಹಬ್ಬ ಮಾಡ್ತಿದ್ರೆ ನಾನು ಬಿದ್ದೈತದೆ ಸರಿಗಾಕು ಬೀಳ್ತೆ ಕವ್ಯ ಅವು ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಹಬ್ಬ, ಚಾಮುಂಡೇಶ್ವರಿ ಹಬ್ಬ. ಅದಕ್ಕೇ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಈ 3 ಹೂಗಳು ನಮ್ಮ ಗಿಡದಲ್ಲೇ ಬಿಟ್ಟಿರೋದು. ಹಾಗೆಯೇ ಪೂಜೆಗೆ ಅಂತ ಹೂ ತೊಗೊಂಡಿದ್ವಿ. ಹೋದ ವಾರ ನಮ್ಮೂರಲ್ಲಿ ಹಬ್ಬ ಇದ್ದಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳಿಲ್ಲ. ಹಾಗೆಯೇ ಪೂಜೆನ ಮಾಡಿದೆ. ಆಮೇಲೆ ಇಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಹಾಲರ್ವಿ ತರಿಸ್ತಾರೆ, ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ, ಈ ವರ್ಷ ಅಂತೂ ತುಂಬ ಮಕ್ಕಳ ಕೈಲಿ ತರಿಸಿದ್ರು. ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಲೈವಲ್ಲೇ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಓಕೆನಾ? ನಂಗೆ ಗೊತ್ತಿರಲಿಲ್ಲ ಇಬ್ರು ಹಿಡ್ಕೊಂಡವ್ರಲ್ಲ ಆಂಟಿ. ಅದನ್ನೇ ಹೇಳಿದ್ದು. ಎಷ್ಟು ದೂರದಿಂದ ಈ ಸರಿ ಸುಮಾರು ದಿನ ತುಂಬ ಜನ ಬಂದವೆ. ಬೇರೆ ಯಾರು ಜಾಸ್ತಿ ಜನ ಜಾಸ್ತಿ ಅವರೇ ತಾನೆ. ಇಷ್ಟೇ ಸಿಕ್ಕಿದ್ದು. ಗರ್ಲ್ ಆಗಿದ್ರೆ ನಾನು ನೆಕ್ಸ್ಟ್ ಮಡಿ ಮಡಿ ಇಲ್ಲಿ ಅಲ್ಲಿ ಮಾಡಿದೆ. ಪೂಜೆಗೆ ರೆಡಿ ಮಾಡಿಬಿಟ್ಟು ಮೆರವಣಿಗೆ ಆಗ್ತಾಯಿತ್ತಲ್ವ, ಅದಕ್ಕೆ ನೋಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿದ್ದೆ. ಅದಾದಮೇಲೆ ಬಂದು ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಮಾಡಿ. ನೋಡಿ, ಎಲ್ಲ ಹಬ್ಬ ಮಾಡ್ತಿದ್ರೆ ನಾನು ಮತ್ತು ನಮ್ಮ ಮನೆ ಪಕ್ಕದ ಹುಡುಗಿ ಇಬ್ಬರು ಸೇರ್ಕೊಂಡು
ಮಟನ್ ಚಿಕನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾರು ಕೂಡ ನಮ್ಮ ಥರ ಚೀಟಿ ಹಾಕ್ಬಿಟ್ಟು ಮೋಸ ಹೋಗಬೇಡಿ. ಅಂಗಡಿಲಿ ಹೋಗಿ ತಗೊಂಡು ತಿಂದರೂ ಚಿಂತೆ ಇಲ್ಲ. ದಯವಿಟ್ಟು ಯಾರೂ ಚೀಟಿ ಹಾಕೋದಿರಲಿ, ಬೇರೆಯವ್ರ ಹತ್ರ ಹಾಕ್ಸೋದಿರಲಿ ಮಾಡೋಕ್ಕೆ ಹೋಗಬೇಡಿ. ನಾವು ನಮ್ಮದು ಹಾಕೋದಲ್ದೇ ಬೇರೆಯವ್ರ ಹತ್ರ ಬೇರೆ ಹಾಕಿಸ್ಬಿಟ್ಟು ಅವ್ರ ಹತ್ರನೂ ಮಾತು ಕೇಳ್ತಾ ಇದ್ದೀವಿ. ನಾವು ₹1 ತಿಂದಿಲ್ಲ, ಏನಿಲ್ಲ. ಈಗ ಎಷ್ಟು ಟೈಮು 11 ಗಂಟೇಲಿ ಮಟನ್ ಚಿಕನ್ಗೆ ಕಾಯ್ಕೊಂಡು ಕೂತೀವಿ. ಅವ್ರು ನೋಡಿದ್ರೆ ಇನ್ನು ಕಾಲು ಪಿಕ್ ಮಾಡ್ತಾ ಇಲ್ಲ. ಏನು ನಮ್ಮ ಕತೆ ಪಾಪ ನೋಡಿ, ಆ ಚಿಕ್ಕ ಮಗುನು ಕರ್ಕೊಂಬಂದು ಕೂತಿದ್ದೀವಿ ನಮ್ಮ ಕಾರ್. ಏನೇ ಮಟನ್ ಇಸ್ಕೊಂಡು ಹಂಗೋ ಮನೆಗೆ ಬಂದ್ವಿ. ಅಷ್ಟರಲ್ಲಿ ಕೋಲೆ ಬಸವ ಬಂದಿತ್ತು. ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ನೋಡಿ ಮಳೆ ಅಂತೂ ತುಂಬಾ ಬರ್ತಾಯಿತ್ತು. ಈ ಹಬ್ಬದ ಟೈಮಲ್ಲಿ ಈ ಥರ ಎಲ್ಲ ಮಳೆ ಬಂದರೆ ಹಬ್ಬದ ವಾತಾವರಣನೇ ನಿಜವಾಗ್ಲೂ ಒಂಥರ ಸಿಣಿ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಅಡುಗೆ ಮಾಡೋದಕ್ಕೆ ಅಂತ ನಮ್ಮ ಅಕ್ಕ ಬಂದಿತ್ತು. ನನಗೆ ದೊಡ್ಡ ಪಾತ್ರೆ ಎಲ್ಲ ಅಡುಗೆ ಮಾಡೋದೆಲ್ಲ ಬರಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕನೇ ಮಾಡೋದು, ನಮ್ಮ ಅತ್ತೆನೂ ಮಾಡ್ತಾರೆ. ನಾನು ಸ್ವಲ್ಪ ಪ್ರಿಪೇರ್ ಮಾಡಿಕೊಡ್ತೀನಿ. ಆಲ್ರೆಡಿ ಇಲ್ಲಿ ಚಿಕನ್ದು ಗ್ರೇವಿ ಮಾಡಿದ್ವಿ. ಮಟನ್ದು ಇನ್ನು ಸಾಂಬಾರಿಗೆ ಅಕ್ಕ ರೆಡಿ ಮಾಡ್ಕೋತಾ ಇದ್ದರು. ನನ್ನ ಮಗನೂ ಕೂಡ ನಾನು ಅವನಿಗೆ ರಜೆ ಹಾಕ್ಸಿರ್ಲಿಲ್ಲ. ಸುಮ್ಮನೆ ಏನಕ್ಕೆ ಇಲ್ಲಿದ್ದರೆ ಸುಮ್ಮನೆ ಕುಣಿತಾರೆ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಆಮೇಲೆ ಮಳೆ ಅಲ್ವಾ, ಹೊರ್ಗಡೆನೂ ಇರೋಕ್ಕಾಗಲ್ಲ ಮಕ್ಕಳು, ಒಳಗಡೆನೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಂತ. ಅಷ್ಟರಲ್ಲಿ ಅಜ್ಜಿ ತಾತ ಕೂಡ ಬಂದಿದ್ದರು. ನಾನು ಕೂಡ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ. ನೋಡಿ, ಇದು 2ನೇ ಸಲ ಚಿಕನ್ಗೆ ಅಂತ ಬಂದು ಎಲ್ಲರನ್ನೂ ಮೂಡಿಸ್ಕೊಂಡು ಈಗ ಮತ್ತೆ ಹೋಗಿ ರೆಡಿ ಆಗಬೇಕು. ಯಾಕೆ ಈ ಸತಿ ಚಾಮುಂಡಮ್ಮ ನಂಗೆ ಈ ಥರ ಶಿಕ್ಷೆ ಕೊಡ್ತಿದ್ರು ಗೊತ್ತಿಲ್ಲ. ನೋಡಿ, ಅವಳು ಮಗುನ ಹೊತ್ಕೊಂಡು, ನಾನು ಮಗುನ ಹೊತ್ಕೊಂಡಿದ್ದೀನಿ. ನಮ್ಮ ಕಷ್ಟ ಯಾರಿಗೂ ಬೇಡ. ಚಾಮುಂಡಮ್ಮ ಮೋಸ್ಟ್ಲಿ ನೀವಿಬ್ರು ಈ ಥರ ಕಷ್ಟಪಟ್ಕೊಂಡು ತಿನ್ನೋದು ನಾವಿಬ್ರು 2 ಪೀಸು. ಆದರೂ ನೋಡಿ ರೋಡಲ್ಲಿ ಬಿದ್ದೈತದೆ, ಸರಿಗೆ ಹಾಕು. ಬೀಳುತ್ತೆ ಕಾವ್ಯ, ಅವುಗೆ ಸುತ್ತು ಹಂಗೆ. ಮೇಲಕ್ಕೆ ಹಾಕು ಹಿಂದಕ್ಕೆ. ದಿಂದೆ ಕಡೆ ಮುಟ್ಬೇಡ, ಮುರಿದೋಯ್ತದೆ. ಅಯ್ಯೋ ಒತ್ತಾ ನೀನೋಳೆ ಅಲ್ಲಿ. ಎಲೆ ತೊಟ್ಕೊರಿ. ಅದೇನು ಬೇಕಾಗಿರೋದು ಅದು ಬಾಲ ಇಲ್ಲ, ಅದಿರೋದೇ ಯಾರಿದ್ದೋ ಈ ವಿಡಿಯೋ ಬಿಟ್ಟಿದ್ಯಾ? ಎಷ್ಟು ರೂಪಾಯಿ ಕಲೆಕ್ಟ್ ಮಾಡ್ದ? ಅಷ್ಟೇ. ಕೋಳಿದೆಲ್ಲ 40 ರೂಪಾಯಿ. 2ರಿಂದ ಏನೊಂದು 10 ರೂಪಾಯಿ ಅಲ್ಲ 20 ರೂಪಾಯಿ. ಅಕ್ಕ, ಅಲ್ಲಿದ್ರು ಬದಲು ಇಲ್ಲೇ ಇತ್ತಲ್ಲ ಒಂದು ತಟ್ಟೆ.
ಹೂ ಹಾಕೊಂಡಿಲ್ಲ, ಹಾಕಬಿಡಿ. ಬೇರೆ ಹೂ ಹಾಕ್ಬಿಡ. ಸಾಗ್ಬಿಟ್ಟೈತೆ. ಬರೀ ಎರಡು ತರಿಸೋರಲ್ಲ ಅನ್ಕಡೆ. ಒಂದೇ ಆಗಿತ್ತು, ಚೆನ್ನಾಗಿ ತಂತು ನೋಡ್ಕೊ. ಇದು ಬಂದು ನೈಟು ಅಮ್ಮನವ್ರದ್ದು ಮೆರವಣಿಗೆ ಇದ್ದಾಗ ಮಾಡಿರೋ ವಿಡಿಯೋ. ಆ್ಯಕ್ಚುಲಿ ಈ ಹಬ್ಬ ಮತ್ತು ನಮ್ಮ ಹುರ್ಕತೇಶ್ವರಿ ಹಬ್ಬ ಎರಡೂ ಒಟ್ಟಿಗೆ ಬೀಳ್ತಾಯಿತ್ತು. ಬಟ್ ಈ ವರ್ಷ ಏನಾಗಿದೆ, ಮೊದಲನೇ ವಾರ ಅಮ್ಮನವ್ರದ್ದು ಹಬ್ಬ ಆಗಿದೆ. ಇವಾಗ ಅಂದರೆ ಇಲ್ಲಿ ಲೇಟಾಗಿ ಮಾಡಿರೋದು ಈ ಹಬ್ಬನ. ಸೊ ಹಾಗಾಗಿ ಈ ಸತಿ ಈ ಥರ ಬೇರೆ ಬೇರೆ ಟೈಮಲ್ಲಿ ಬಿದ್ದಿರೋದು. ತುಂಬ ಚೆನ್ನಾಗಾಯಿತು ಹಬ್ಬ ಮಾತ್ರ. ಪ್ರತಿ ಏರಿಯಾಗೂ ಮೆರವಣಿಗೆ ಹೋಗುತ್ತೆ. ಆವಾಗ ಏರಿಯಾದಲ್ಲೆಲ್ಲ ಫುಲ್ಲು ಡ್ಯಾನ್ಸು ನೋಡಿ. ಗಂಡು ಮಕ್ಕಳೆಲ್ಲ ಎಷ್ಟು ಫ್ರೀಡಮಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತಮಟೆ ರಿದಮ್ಗೆ ನಮಗೂ ಕುಣಿಬೇಕು ಅನಿಸುತ್ತೆ. ಆ ಥರ ತಮಟೆ ಬಡಿಸ್ತಾ ಇದ್ದಿದ್ದು. ನಮಗಂತೂ ನಿಂತಿರ್ತವೆ ಡ್ಯಾನ್ಸು, ಆ ಥರ ಕ್ರೇಜಿತ್ತು. ನಿಜ ಹೇಳ್ತೀನಿ, ಗಂಡು ಮಕ್ಕಳೇ ಪುಣ್ಯ ಮಾಡಿದವರು. ಅಷ್ಟು ಚೆನ್ನಾಗಿ ಅವರು ಎಲ್ಲ ಕಡೆನೂ ಫ್ರೀಯಾಗಿರ್ಬೋದು. ಗೌರಿ ಗಣೇಶ ಹಬ್ಬಕ್ಕೂ ಅಷ್ಟೇ, ಮತ್ತು ಈ ಥರ ಮೆರವಣಿಗೆ ಟೈಮಲ್ಲೆಲ್ಲ ಅವರು ಫ್ರೀಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಹೆಣ್ಮಕ್ಳಿಗೆ ಈ ಚಾನ್ಸ್ ಸಿಗೋದು ಯಾವಾಗ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಲಾಸ್ಟ್ ತನಕನೂ ಹಾಕಿದ್ದೀನಿ. ಅಂದರೆ ಕಂಟಿನ್ಯೂಸ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ನಿಮಗೆ ಗೊತ್ತು, ನಾನು ಫಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಮಟನು ಚಿಕನು ಅಂತ ತುಂಬಾ ಓಡಾಡ್ಬಿಟ್ಟೆ. ನಾನಿವಾಗ ಕನ್ಸೀವ್ ಆಗಿರೋದ್ರಿಂದ ಸ್ವಲ್ಪ ನನಗೂ ರೆಸ್ಟ್ ಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನಿಜ ಹೇಳ್ತೀನಿ, ಯಾರೂ ಕೂಡ ಚೀಟಿ ಹಾಕಿ ಮೋಸ ಹೋಗಬೇಡಿ. ನೀವು ಹಾಕಬೇಕು ಅನಿಸಿದ್ರೆ ನೀವು ಹಾಕಿ, ಬಟ್ ಯಾರ ಹತ್ರನೂ ಕೂಡ ಹಾಕ್ಸೋಕೆ ಹೋಗಬೇಡಿ. ನಮ್ಮ ಕೈಯಾರ ಹೋಗುತ್ತೆ ಹೊರತು ಅವರು ಅವ್ರನ್ನ ನಾವು ಹಾಕಿರ್ತೀವಿ, ನಮ್ಮನ್ನು ನಂಬಿ ಇನ್ನೊಬ್ರು ಹಾಕಿರ್ತಾರೆ. ಹಾಗೆಯೇ ಅವರು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಏಕೆಂದರೆ ನಾವು ಅವ್ರ ದುಡ್ಡು ಇಸ್ಕೊಂಡು ಯಾವುದೇ ರೀತಿ ತಿಂದಿರಲ್ಲ. ಬಟ್ ಅವ್ರು ತಿಳ್ಕೊಳ್ಳೋದೇನು ಅಂದರೆ, ಇವ್ರು ತೊಗೊಂಡು ಇವ್ರು ತಿಂತಿದ್ದಾರೆ ಅಂತ ಅನ್ಕೋತಾರೆ. ಆ ಆಂಟಿ ಲಾಸ್ಟ್ ಮೂಮೆಂಟ್ ತನಕನೂ ಒಂದು ಫೋನ್ ಆಗಲಿ ಏನೂ ಮಾಡಿರಲಿಲ್ಲ, ರಿಸೀವು ಮಾಡ್ತಿರ್ಲಿಲ್ಲ, ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ರು. ಲಾಸ್ಟ್ ಮೂಮೆಂಟ್ ತನಕ ನಮಗೆ ಗೊತ್ತೇ ಇರಲಿಲ್ಲ. ಅವ್ರು ಕೊಡಲ್ಲ ಅಂತ ಹೇಳಿ ನಾವು ಕೂಡ ನಾನ್ ವೆಜ್ ಎಲ್ಲ ತರಿಸ್ಬಿಟ್ಟಿದ್ವಿ. ನಾವು ತಂದಾದಮೇಲೆ ಫೋನು ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದಾಗ ಪಿಕ್ ಆಗಿದ್ದು ಅವರು. ಆವಾಗ ಕೊಡ್ತೀನಿ ಕವ್ಯ, ಅದು ಅವರು ಒಪ್ಕೊಂಡಿದ್ದು ಜಾಸ್ತಿ, ಬಟ್ ಕೊಟ್ಟಿದ್ದೆ ಬರೀ 1 kg ಕೊಟ್ಟಿದ್ದು. ಅದನ್ನು ಕೊಡ್ತೀವಿ ಅಂತ ಅಂದ್ರೂ ಅವರು ಕೇಳ್ದೇನೆ ನಮಗೆ, ನಾವೇನು ಅಮೌಂಟ್ ಕಟ್ಟಿದ್ದೀವಿ ಅದನ್ನು ನಮಗೆ ಬೇಕು ಅಂದ್ಬಿಟ್ಟು ಇಸ್ಕೊಬಿಟ್ರು. ಅಟ್ಲೀಸ್ಟು ಅವರು
ಅರ್ಥ ಮಾಡ್ಕೋಬೋದಿತ್ತಲ್ವ, ಅವರೇನು ತಿನ್ಕೊಂಡಿದ್ದಾರಾ, ಅವರು ಬೇರೆಯವ್ರಿಗೆ ಕೊಟ್ಟಿರೋದು ಅಂತ. ದಯವಿಟ್ಟು ನಾವು ಮಾಡ್ಕೊಂಡಿರೋ ತಪ್ಪ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರ ಕೈಲೂ ನೀವು ಅಮೌಂಟನ್ನು ಹಾಕ್ಸಕ್ಕೆ ಹೋಗಬೇಡಿ. ಏಯ್ತು ಬೆದರಿಸ್ಬಿಟ್ಟು ಕಳ್ಸ. ಏನ್ ಕೊಡ್ತಾ ಇದ್ದಾನತ್ತ? ಅಯ್ಯೋ ಹಾಕ್ಬೇಕದು. ಆ ಗಂಡು ಕಾಯಿನೇ ಕೊಡ್ತು ಸರಿ. ಒಂದು ವಾಲ್ ಹಾಕಿ ಸಾಕು. ನಿಜವಾಗ್ಲೂ ಈ ಮೂಮೆಂಟ್ ಅಂತೂ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ದೇವ್ರನ್ನ ಫುಲ್ ಮೆರವಣಿಗೆ ಎಲ್ಲ ಆದಮೇಲೆ ಅಮ್ಮನವ್ರ ದೇವಸ್ಥಾನಕ್ಕೆ ತೊಗೊಂಡು ಬರ್ತಾರೆ. ಆ ಟೈಮಲ್ಲಿ ನಾವು ಹೋಗಿ ನೋಡಿದ್ವಲ್ಲ ಅಂದ್ಬಿಟ್ಟು ಒಳಗಡೆನೇ ಇದ್ವಿ. ಮತ್ತು ದೇವಸ್ಥಾನಕ್ಕೆ ತಗೊಬಂದಿದ್ದಾರೆ ಬನ್ನಿ ಅಂತ ಅಂದರು. ಅವಾಗ ಬಂದು ಸುಮ್ಮನೆ ನಿಂತಿದ್ವಿ ಅಷ್ಟೇ. ಆವಾಗ ಬಂದ್ಬಿಟ್ಟು ಬನ್ನಿ ನೀವೇ ಆರತಿ ಮಾಡಬೇಕು ಅಂದ್ಬಿಟ್ಟು ಕರ್ಕೊಂಡೋದ್ರು. ನಿಜವಾಗ್ಲೂ ಖುಷಿಯಾಯಿತು. ನನ್ನ ತಂಗಿ, ನಾನು ಮತ್ತು ನಮ್ಮ ಅಕ್ಕ ಮತ್ತು ಇನ್ನೊಬ್ಬ ಅಕ್ಕ ಮತ್ತು ಇನ್ನೊಬ್ಬರು, ಇಷ್ಟು ಜನ ಅಂದರೆ 5 ಜನ ಮಾಡಬೇಕು ಅಂತ ಹೇಳಿದರು. ನಾವು 5 ಜನನೂ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ಇನ್ನೊಬ್ಬ ಆಂಟಿ ಬಂದು ನಾನು ಮಾಡ್ತೀನಿ ಅಂತ ಅಂದರು. ಓಕೆ, ನಾನು ಹೆಂಗಿದ್ರು ಇವಾಗ ಕನ್ಸೀವ್ ಅಲ್ವಾ, ನಾನು ಮಾಡ್ಬೋದೋ ಏನು ಅಂತ ಅಂದ್ಕೊಂಡು ನಾನು ಹಾಗೆ ನಮಸ್ಕಾರ ಮಾಡಿಕೊಂಡು ಆಯಿತು ಆಂಟಿ ನೀವೇ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬಿಟ್ಕೊಟ್ಟೆ. ಅವ್ರು ಮಾಡಿದ್ರು. ಬಟ್ ಏನು ತೃಪ್ತಿ ಅಂದರೆ ಅಟ್ಲೀಸ್ಟ್ ಆರತಿ ಮಾಡೋ ಸಮಯದಲ್ಲಾದರೂ ನಾನು ಮುಂದೆ ಇದ್ನಲ್ಲ, ನಂಗೆ ಅದೇ ಖುಷಿ ಆಯಿತು. ಏಕೆಂದರೆ ಈ ಥರ ರಶ್ಶಲ್ಲಿ ಒಳಗಡೆ ಹೋಗೋದೇ ಕಷ್ಟ, ಬಿಡೋದೇ ಇಲ್ಲ, ನೂಕಾಕ್ಬಿಡ್ತಾರೆ. ಬಟ್ ಹಾಗೆ ಮಾಡಲಿಲ್ಲ. ಇವನು ನನಗೆ ತಮ್ಮ ಆಗಬೇಕು ಸೃಜನ್ ಅಂತ ಅವನೇ ವೀಡಿಯೋ ಮಾಡಿಕೊಡ್ತಾ ಇದ್ದಿದ್ದು, ಅದಕ್ಕೆ ಅವನ್ನ ರೇಗಿಸ್ತಾ ಇದ್ದೆ. ಅದಾದಮೇಲೆ ಮತ್ತೆ ಅಮ್ಮನವ್ರ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತೊಗೊಂಡು ಬಂದ್ವಿ. ಬೆಳಗ್ಗೆ ಎಲ್ಲ ಒಳಗಡೆ ಎಲ್ಲ ಬರೋಕ್ಕಾಗಲಿಲ್ಲ, ನೀವೇ ನೋಡಿದ್ರಲ್ಲ. ಅಂದರೆ ಒಂದು 12 ಗಂಟೆ ಆದಮೇಲೆ ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ರು. ಅಮ್ಮನವ್ರ ವಿಗ್ರಹ ಈಚೆ ಬಂದಿದೆ, ಅದರಲ್ಲಿ ಪೂಜೆ ಮಾಡಿಕೊಂಡು ನಾವು ಹೋಗಿದ್ದು. ಇನ್ನು ಒಳಗಡೆ ನೋಡೋಕ್ಕಾಗಲಿಲ್ವಲ್ಲ ಈ ಸಲ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಅದಕ್ಕೆ ಅನಿಸುತ್ತೆ ಅಮ್ಮ ಕರೆಸ್ಕೊಂಡಿದ್ದು. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.